ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಿಎಂ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ. ವಿಶೇಷವಾಗಿ ಪ್ರತಿಯೊಂದು ಹೆಣ್ಣು ಮಕ್ಕಳು ಹೆಂಗಸರು ತಿಳಿಯಬೇಕಾದ ವಿಷಯ. ನಮ್ಮ ಹಿರಿಯರು ನಮಗೆ ಹೇಳಿಕೊಂಡು ಬರುತ್ತಾರೆ, ಈ ರೀತಿಯಾಗಿ ನಾವು ಪಾಲಿಸಬೇಕು ಎಂಬುದಾಗಿ. ಏನು ಎಂಬುದಾಗಿ ಈ ವಿಡಿಯೋದಲ್ಲಿ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹೆಂಗಸರು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬಾರದು, ಹಾಗೆಯೇ ಈ ರೀತಿಯಾಗಿ ಪಾಲಿಸಲೇಬೇಕು. ಇದು ಸೂರ್ಯ ಉದಯವಾಗುವ ಮುನ್ನ ಎದ್ದು ಮನೆಯನ್ನು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ರಂಗೋಲಿಯನ್ನು ಹಾಕಬೇಕು. ಎರಡನೆಯದು, ಕೂದಲನ್ನು ಯಾವಾಗಲೂ ಬಿಟ್ಟಿರಬಾರದು, ಯಾವಾಗಲೂ ಸ್ವಚ್ಛವಾಗಿರಬೇಕು. ಮೂರನೆಯದು, ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಬಾಗಿಲನ್ನು ತೆರೆಯಬೇಕು. ನಾಲ್ಕನೆಯದು, ಮನೆಯ ಮುಖ್ಯ ದ್ವಾರ ಹೊಸಿಲನ್ನು ಯಾವುದೇ ಕಾರಣಕ್ಕೂ ತುಳಿಯಬೇಡಿ, ಹಾಗೆಯೇ ಬೇರೆಯವರು ಯಾವುದೇ ಕಾರಣಕ್ಕೂ ತುಳೆದ ಹಾಗೆ ನೋಡಿಕೊಳ್ಳಿ. ಐದನೆಯದು, ಪೊರಕೆಯನ್ನು ಆಕಸ್ಮಿಕವಾಗಿ ನಿಮ್ಮ ಕಾಲಿಗೆ ತಗಲಿದರೆ ಕೈ ಮುಗಿದುಕೊಳ್ಳಿ. ಪೊರಕೆಯು ಲಕ್ಷ್ಮೀ ಸ್ವರೂಪ ಎಂದು ಹೇಳುತ್ತಾರೆ. ಆರನೆಯದು, ಸಂಜೆ ಹೊತ್ತಾದ ಮೇಲೆ ಸೂರ್ಯ ಮುಳುಗಿದ ಮೇಲೆ ಕಸ ಗುಡಿಸದೇ ಆಗಲಿ, ಕಸ ಗುಡಿಸಿರೋ ಕಸದ ಆಚೆ ಹಾಕುವುದೇ ಆಗಲಿ ಮಾಡಬಾರದು. ಏಳನೆಯದು, ಪೊರಕೆಯನ್ನು ಹೆಂಗಂದರೆ ಹಂಗೆ ಇಡಬಾರದು, ಪೊರಕೆಯನ್ನು ಮಲಗಿಸಿ ಇಡಬೇಕು. ಯಾರು ನೋಡದ ಸ್ಥಳದಲ್ಲಿ ಇಡಿ, ನಿಲ್ಲಿಸಿ ಇಡಬೇಡಿ. ಇದು ಚಪ್ಪಲಿಗಳನ್ನು ಯಾವುದೇ ಕಾರಣಕ್ಕೂ ಬಾಗಿಲ ಮುನ್ನ ಭಾಗದಲ್ಲಿ ಎದುರಿಗೆ ಇಡಬೇಡಿ. 9ನೆಯದು, ಹರಿದು ಹೋದ ಬಟ್ಟೆಗಳನ್ನು ಧರಿಸಬೇಡಿ. ಹರಿದು ಹೋದ ಬಟ್ಟೆಗಳು ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಯು ನಾವು ಬೇಗ ಅಟ್ರಾಕ್ಟ್ ಮಾಡಬಹುದು. ಇದು ಮಂಗಳವಾರ ಶುಕ್ರವಾರ ಯಾವುದೇ ಕಾರಣಕ್ಕೂ ಕೆಟ್ಟ ಮಾತುಗಳನ್ನು ಮನೆಯಲ್ಲಿ ಆಡಬೇಡಿ. ಅದು ಮಾತ್ರವಿಲ್ಲದೆ ಹೆಣ್ಣು ಮಕ್ಕಳಿಗೆ ಮಂಗಳವಾರ ಶುಕ್ರವಾರ ಯಾವುದೇ ಕೆಟ್ಟ ಮಾತುಗಳನ್ನು ಉಪಯೋಗಿಸಬೇಡಿ. ಹೊಸಲಿಗೆ ರಂಗೋಲಿ ಹಾಕದೆ ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಬೇಡಿ. 12ನೆಯದು, ತುಳಸಿ ಕಟ್ಟೆ ಇದ್ದರೆ ತುಳಸಿ ದೇವಿಗೆ ದೀಪ ಹಚ್ಚುವುದು ಮನೆಗೆ ಶುಭ. 13ನೆಯದು, ಕೈಕಾಲು ಉಗುರುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ. ಹಾಲು ಅಥವಾ ಏನಾದರೂ ಗ್ಯಾಸ್ ಮೇಲೆ ಚೆಲ್ಲಿದರೆ ಹಾಗೆ ಅದನ್ನು
ಸ್ವಚ್ಛ ಮಾಡಿ ಕ್ಲೀನ್ ಮಾಡದೇ ಇರಬೇಡಿ. ಇದನ್ನು ಉಗುರನ್ನು ಕತ್ತರಿಸಿ ಎಲ್ಲಂದರಲ್ಲಿ ಹಾಕಬೇಡಿ. ಉಗುರನ್ನು ತುಳಿಯಬಾರದು. 16 ಸ್ತ್ರೀಯರ ಕಾಲಿನ ಗೆಜ್ಜೆ ಧರಿಸುವುದು ಬಹಳ ಒಳ್ಳೆಯದು. 17 ರಾತ್ರಿ ಮಲಗುವ ಮುನ್ನ ಪಾತ್ರೆಗಳೆಲ್ಲ ಸ್ವಚ್ಛ ಮಾಡಿ ಅಡಿಗೆ ಮನೆ ಸ್ವಚ್ಛ ಮಾಡಿ ಮಲಗಿ. 18 ಯಾವುದೇ ಕಾರಣಕ್ಕೂ ಶುಕ್ರವಾರ, ಮಂಗಳವಾರ, ಶನಿವಾರ ಉಗುರುಗಳನ್ನು ಕತ್ತರಿಸಬಾರದು. ಹಣೆಯಲ್ಲಿ ಕುಂಕುಮ ಇಡದೆ, ಕೆನ್ನೆಯಲ್ಲಿ ಅರಶಿನವಿಡದೆ, ತಲೆ ಬಾಚದೆ, ಶುಕ್ರವಾರ ಮಂಗಳವಾರ ಯಾವುದೇ ಕಾರಣಕ್ಕೂ ಮನೆ ಹೆಂಗಸು ಈ ರೀತಿ ಇರಬಾರದು. ಹತ್ತನೇದು, ಸೂರ್ಯ ಮುಳುಗಿದ ನಂತರ ಯಾವುದೇ ಕಾರಣಕ್ಕೂ ತಲೆಯ ಬಾಚಬೇಡಿ. ಯಾವುದೇ ಕಾರಣಕ್ಕೂ ಸಂಜೆ ಹೊತ್ತಲ್ಲಿ ಕಣ್ಣೀರನ್ನು ಹಾಕಬೇಡಿ. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. CMTV ಕನ್ನಡ ಚಾನಲ್. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.